Right. So good evening, everyone. So in the last class, so we had discussed about inverse trigonometry functions, right? In that, so we discussed about inverses of the trigonometry functions. So in that we discussed so sine function ಹೇಗೆ ನಾವು ಇನ್ವರ್ಸ್ ಅನ್ನ ಡಿಫೈನ್ ಮಾಡ್ಕೋಬಹುದು ಡೊಮೈನ್ ಅನ್ನು ರಿಸ್ಟ್ರಿಕ್ಟ್ ಮಾಡಿಕೊಂಡು, ಅದೇ ರೀತಿ ಕಾಸ್ ಫಂಕ್ಷನ್ ಹೇಗೆ ನಾವು ಡೊಮೈನ್ ಅನ್ನು ರಿಸ್ಟ್ರಿಕ್ಟ್ ಮಾಡ್ಕೊಂಡು ಡಿಫೈನ್ ಮಾಡ್ಕೋಬಹುದು. ಅದೇ ರೀತಿಯಾಗಿ ಟ್ಯಾನ್ ಫಂಕ್ಷನ್ನು ಯಾವ ರೀತಿ ಡಿಫೈನ್ ಮಾಡ್ಕೋಬೇಕು, ಕಾಟ್ ಫಂಕ್ಷನ್ ಯಾವ ರೀತಿಯಾಗಿ ಇನ್ವರ್ಸ್ ಟ್ರಿಗ್ನಾಮೆಟ್ರಿ ಫಂಕ್ಷನ್ ಎಕ್ಸಿಸ್ಟ್ ಆಗುತ್ತೆ, ಅಗೇನ್ ಕೊಸಿಕೆಂಟ್ಗೆ ಹೇಗೆ ಇನ್ವರ್ಸ್ ಎಕ್ಸಿಸ್ಟ್ ಆಗ್ತಾ ಇದೆ, ಅಗೇನ್ ಸೀಕೆಂಟ್ ಫಂಕ್ಷನ್ಗೆ ಹೇಗೆ ಇನ್ವರ್ಸ್ ಎಕ್ಸಿಸ್ಟ್ ಆಗ್ತಾ ಇದೆ. ಓಕೆನಾ. ಸೊ ಈ ರೀತಿಯಾಗೆಲ್ಲ ನಾವು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಅದೇ ರೀತಿಯಾಗಿ ಸೊ ವಿ ಡಿಸ್ಕಸ್ ಅಬೌಟ್ ಡೊಮೈನ್ ಆಫ್ ಇನ್ವರ್ಸ್ ಟ್ರಿಗ್ನಾಮೆಟ್ರಿಕ್ ನೋಡ್ತೀವಿ. ಡೊಮೈನ್ ಮತ್ತು ರೇಂಜನ್ನು ನಾವೇನಂತ ಕರಿತಾ ಹೋಗ್ತೀವಿ, ಸೊ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಅಂತೇಳಿ ಕರಿತಾ ಹೋಗ್ತೀವಿ ಅಲ್ವಾ. ಹಾಗಾದರೆ ನೆಕ್ಸ್ಟ್ ಅದೇ ರೀತಿ ನಾವೇನು ನೋಡಿದ್ವಿ, ಸೊ ಪ್ರಾಪರ್ಟೀಸ್ ಆಫ್ ಇನ್ವರ್ಸ್ ಟ್ರಿಗ್ನಾಮೆಟ್ರಿ ಫಂಕ್ಷನ್ಸ್ ನೋಡ್ತಾ ಹೋದ್ವಿ. ಓಕೆನಾ. ಸೊ ಅದೇ ರೀತಿಯಾಗಿ ಸೊ ಇವೆಲ್ಲ ಪ್ರಾಪರ್ಟೀಸ್ ನೋಡಿದ್ವಿ. ಕೆಲವೊಂದು ಪ್ರಾಬ್ಲಮ್ಸ್ಗಳಿಗೆ ನಾವೇನು ಮಾಡ್ತಾ ಹೋದ್ವಿ, ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚಸನ್ನು ಫೈಂಡ್ ಔಟ್ ಮಾಡ್ತಾ ಹೋದ್ವಿ. ಓಕೆನಾ. ಹಾಗಾದರೆ ಸೊ ಈ ಕ್ಲಾಸಲ್ಲಿ ಏನು ಮಾಡ್ತಾ ಹೋಗೋಣ, ಇನ್ನೂ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ ಇದ್ದಾವೆ. ಸೊ ಆ ಪ್ರಾಬ್ಲಮ್ಸ್ ಕೂಡ ನಾವೇನು ಮಾಡ್ತಾ ಹೋಗೋಣ, ಸೊ ಸಾಲ್ವ್ ಮಾಡ್ತಾ ಹೋಗೋಣ. ಹಾಗಾದರೆ ಸೊ ಈಗ ಏನಿದೆ, ಕಾಸ್ ಇನ್ವರ್ಸ್ ಆಫ್ 13π/6 ಇದೆ, ಹೌದಲ್ವಾ. ಕಾಸ್ ಇನ್ವರ್ಸ್ ಆಫ್ ಏನಿದೆ 13π/6 ಇದೆ. ಸೊ ಅದಕ್ಕೆ ನಾವೇನು ಫೈಂಡ್ ಮಾಡ್ಕೋಬೇಕೀಗ, ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಅನ್ನು ಫೈಂಡ್ ಔಟ್ ಮಾಡ್ಕೋಬೇಕು. ರೈಟ್. ಏನು ಮಾಡ್ಕೋಬೇಕು, ಅದಕ್ಕೆ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಅನ್ನು ಫೈಂಡ್ ಔಟ್ ಮಾಡ್ಕೋಬೇಕು. ಫೈಂಡ್ ಔಟ್ ಮಾಡ್ತಾ ಹೋಗೋಣ. ಈಗ ಲೆಟ್ ಸೊಲ್ಯೂಷನ್ ಫಾರ್ ದಿಸ್ ಒನ್. ಸೊ y is equals to ಕಾಸ್ ಇನ್ವರ್ಸ್ ಆಫ್ 13/6 ಅಂತ ಇದೆ. ಓಕೆನಾ. ಹಾಗಾದರೆ ಸೊ 13π ನಾವು ನಾರ್ಮಲಾಗಿ ನಾವೇನು ಮಾಡ್ಬಿಡ್ತೀವಿ, ಇದನ್ನು 13π/6 ಅಂತೇಳಿ ಬರೆದ್ಬಿಡ್ತೀವಿ. ಬಟ್ ಇಟ್ ಡಸಂಟ್ ಬಿಲಾಂಗ್ಸ್ ಟು ಸೊ 0 to 180. ಇದು ಯಾವುದೇ ಕಾರಣಕ್ಕೆ ಇಲ್ಲ, 0 to 180 ಒಳಗಡೆ ಇಲ್ಲ. ಹಾಗಾದರೆ ನಾವೇನು ಮಾಡಬೇಕಪ್ಪ ಈಗ ಅಂತಂತಂದ್ರಿಗಿನ, ಸೊ ಹೇಗಾದರೂ ಮಾಡಿ ನಾವು ಫೈಂಡ್ ಮಾಡುವಂತಹ ವ್ಯಾಲ್ಯೂ ಸೊ 180 0 to 180 ಒಳಗಡೆ ಇರಬೇಕು. ಹಾಗಾದರೆ ನಾನೇನು ಮಾಡ್ತೀನಿ ಅಂತಂದ್ರಿಗಿನ, ಸೊ ಈ 13π/6 ಅನ್ನು ಐದರ್ ನಾನೇನು ಮಾಡ್ತೀನಿ, ಸೊ 180 + θ ಆರ್ -θ ಆದ್ರೆ ಬರ್ಕೊಳ್ತೀನಿ, ಅಥವಾ 2π + r - θ ಆದ್ರೆ ಬರ್ಕೊಳ್ತೀನಿ. ಡಿಪೆಂಡ್ಸ್ ಅಪಾನ್ ದ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್. ಇಲ್ಲಿ ನೋಡ್ತೋಗೋಣ. ಹೀಗಿದೆ, ನಾನು ಇನ್ ಕೇಸ್ ನಾನು ಹೇಗೆ ಬಂದ್ಬಿಡ್ತೀನಪ್ಪ, ಹೇಗೆ ಬರಿಬಹುದು, 13π/6 ಇದೆ. ಸೊ 13π/6 ಅನ್ನು ಸೊ ಇನ್ ಕೇಸ್ ಏನಾದರೂ ನಾವು ಈಗ ಸೊ 2π + π/6 ಅಂತ ಬರೀಬಹುದು, ಹೌದಲ್ವಾ. ಸೊ ಇಫ್ ಐ ಟೇಕ್ LCM ಆಸ್ ಅ 6, ಸೊ 6 2s ಏನಾಗುತ್ತೆ 12π + π ಏನಾಗುತ್ತೆ 13π/6 ಆಗುತ್ತೆ. ಹಾಗಾದರೆ ಹೀಗೆ ನೋಡ್ತಾ ಹೋಗೋಣ, ನಾವು ಬರೆದಿರೋದು ಕರೆಕ್ಟ್ ಇದೆಯೋ, ಕರೆಕ್ಟ್ ಆಗುತ್ತೋ ಇಲ್ವೋ ಅಂತೇಳಿ. ಸೊ ಕಾಸ್ ಆಫ್ ಈಗ 2π ಇದೆ, ಇಟ್ ಮೀನ್ಸ್ ಏನಂತ ಅರ್ಥ, 360 ಡಿಗ್ರಿ ಅಂತ ಅರ್ಥ. ಹಾಗಾದರೆ 360 + θ ಇದೆ. 360 + θ ಯಾವ ಕ್ವಾಡ್ರೆಂಟಿಗೆ ಹೋಗುತ್ತೆ, ಫಸ್ಟ್ ಕ್ವಾಡ್ರೆಂಟಿಗೆ ಹೋಗುತ್ತೆ. ಸೊ ಫಸ್ಟ್ ಕ್ವಾಡ್ರೆಂಟಲ್ಲಿ ಕಾಸ್ θ ಏನೋ ಪಾಸಿಟಿವ್ ಆಗಿರ್ತದೆ. ಸೊ ಐ ಆಮ್ ರೈಟಿಂಗ್ ಕಾಸ್ θ. ನೆಕ್ಸ್ಟ್ 2π ಇರೋದ್ರಿಂದ ಕಾಸ್ θ ಯಾವುದೇ ಕಾರಣಕ್ಕೂ ಏನಾಗಲ್ಲ, ಚೇಂಜ್ ಆಗಲ್ಲ, ಹೌದಲ್ವಾ. ಕಾಸ್ θ ಯಾವುದೇ ಕಾರಣಕ್ಕೆ ಏನಾಗಲ್ಲ, ಚೇಂಜ್ ಆಗಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಕಾಸ್ θನೇ ಬರುತ್ತೆ. ಹಾಗಾದ್ರೆ ಇಲ್ಲಿ ಏನು ಬರುತ್ತೆ, π/6 ಬರುತ್ತೆ. ಹಾಗಾದ್ರೆ ಕಾಸ್ ಇನ್ವರ್ಸ್ ಆಫ್ ಕಾಸ್ ಆಫ್ x ಏನಾಗುತ್ತೆ, π/6 ಬರುತ್ತೆ. ಹೆನ್ಸ್ ದಿಸ್ ಇಸ್ ಬಿಲಾಂಗ್ಸ್ ಟು ಸೊ ಏನಾಗುತ್ತೆ 0 to π ಆಗುತ್ತೆ. ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಏನು ಬರ್ತದೆ, y ಆಗುತ್ತೆ. Right. Next question. So prove that sine inverse of 8/17 plus sine inverse of 3/5 is equals to tan inverse of 77/36 ಅನ್ನ ಪ್ರೂವ್ ಮಾಡಿ ಅಂತ ಹೇಳ್ತಿದ್ದಾರೆ. ಓಕೆನಾ. ಸೊ ಫಾರ್ ದಿಸ್ ಅಸ್ ವಿಲ್ ಫೈಂಡ್ ಔಟ್ ದ ಸೊಲ್ಯೂಷನ್. ಹಾಗಾದರೆ ಸೊ ಗಿವನ್ ನಮಗೇನು ಕೊಟ್ಟಿದ್ದಾರೆ, ಗಿವನ್ ಸೊ sine inverse of 8/17 plus sine inverse of 3/5 is equals to tan inverse of 77/36 ಕೊಟ್ಟಿದೆ. ಸೊ ನಾನು ಏನು ಮಾಡ್ತಾ ಹೋಗ್ತೀನಪ್ಪ ಈಗ ಅಂತಂದ್ರೆಗಿನ, ಸೊ ಲೆಟ್ ಅಸ್ ಕನ್ಸಿಡರ್, ಐ ವಿಲ್ ಕನ್ಸಿಡರ್ ಲೆಟ್ x is equals to sine inverse of 8/17 ತಗೊಳ್ತೀನಿ. ಹಾಗಾದರೆ ಇದನ್ನು ಸೈನನ್ನು ಈ ಕಡೆ ಶಿಫ್ಟ್ ಮಾಡಿಕೊಂಡ್ರೆ ಸೊ ಏನಾಗುತ್ತೆ, sin x is equals to 8/17 ಆಗುತ್ತೆ. ಹಾಗಾದರೆ ನಾನು ಏನು ಮಾಡ್ತೀನಪ್ಪ ಅಂದ್ರೆಗಿನ
ನಮಗಿಲ್ಲಿ ರೈಟ್ ಹ್ಯಾಂಡ್ ಸೈಡಲ್ಲಿ ಟ್ಯಾನ್ ಇನ್ವರ್ಸ್ ಇರೋದ್ರಿಂದ ಸೊ ಐ ವಿಲ್ ಕನ್ವರ್ಟ್ ಇಟ್ಟು ಸೊ ಟ್ಯಾನ್ ಇನ್ವರ್ಸ್ ಎಕ್ಸಿಗೆ ಕನ್ವರ್ಟ್ ಮಾಡ್ಕೊಂಡ್ಬಿಡ್ತೀನಿ ಈ ಸೈನ್ ಇನ್ವರ್ಸ್ ಆಫ್ 8/17 ಹೆಂಗೆ ಸೊ ಟ್ಯಾನ್ ಇನ್ವರ್ಸ್ ಎಕ್ಸ್ ಸೊ ಯಾಕೆ ಕನ್ವರ್ಟ್ ಮಾಡ್ಕೊಂಡು ಏನು ಯೂಸ್ ಇದೆ ಅದ್ರದ್ದು ನಾ ಐ ಆಮ್ ಯೂಸಿಂಗ್ ದಿಸ್ ಒನ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಟ್ಯಾನ್ ಇನ್ವರ್ಸ್ ವೈ ಇಸ್ ಈಕ್ವಲ್ಸ್ ಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ವೈ ಡಿವಿಸಿಬಲ್ ಬೈ 1 ಮೈನಸ್ ಎಕ್ಸ್ ಇಂಟು ವೈ ಫಾರ್ಮುಲಾ ನಾನೇ ಮಾಡ್ತೀನಿ ಯೂಸ್ ಮಾಡ್ಕೊಳ್ತೀನಿ. ಹಾಗಾದರೆ ಟ್ಯಾನ್ ಎಕ್ಸ್ ಸೈನ್ ಎಕ್ಸ್ ಇಸ್ ಈಕ್ವಲ್ಸ್ ಟು 8/17 ಆದರೆ ವಿ ನೋ ದಟ್ sin square x plus cos square x is equals to 1. So from that, so I have to need cos x, so that we can write it as 1 minus sin square x ಅಂದ್ರೆ ನಾವೆಂತ ಬರೀಬಹುದು ಸೊ 8 ಸ್ಕ್ವೇರ್ ಬೈ ಏನಂತ ಬರೆಯೋಣ 17 ಸ್ಕ್ವೇರ್ ಅಂತ ಬರಿತೀವಿ. 8 ಸ್ಕ್ವೇರ್ ಮಾಡಿದ್ರೆ ನಮಗೇನು ಬರ್ತಾ ಹೋಗ್ತದೆ 64 ಬರ್ತಾ ಹೋಗ್ತದೆ. 17 ಸ್ಕ್ವೇರ್ ಮಾಡಿದಾಗ ನಮಗೇನು ಬರ್ತಾ ಹೋಗ್ತದೆ 289 ಬರ್ತಾ ಹೋಗ್ತದೆ. ಹಾಗಾದರೆ ಸೊ 1 ಮೈನಸ್ 64 ಬೈ 289 ಇದೆ, ಏನು 1 ಮೈನಸ್ 64 ಬೈ 289 ಇದೆ. ಸೊ ಟೇಕ್ ದ ಎಲ್ ಸಿ ಎಮ್ 289 ಮೈನಸ್ 64 ಮಾಡಿದ್ರೆ ಸೊ ವಿ ಆರ್ ಗೆಟಿಂಗ್ ಸೊ ಎಷ್ಟು ಬರ್ತದಪ್ಪ ಅಂದ್ರೆ ಸೊ 225 ಬರ್ತದೆ ಡಿವಿಸಿಬಲ್ ಬೈ 289. ಹಾಗಾದರೆ ಸ್ಕ್ವೇರ್ ರೂಟ್ ಆಫ್ 225 ಡಿವಿಸಿಬಲ್ ಬೈ 289 ಆದರೆ ಸ್ಕ್ವೇರ್ ರೂಟ್ ಆಫ್ 225 ನಮಗೇನು ಬರ್ತಾ ಹೋಗ್ತದೆ 15 ಬರುತ್ತೆ. 289 ಏನಾಗುತ್ತೆ ನಮಗೆ 17 ಆಗುತ್ತೆ. therefore ನಾವೇನಂತ ಬರೀಬಹುದು ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು ಸೊ ನಾನೇ ಮಾಡ್ತೀನಿ ಕಾಸ್ ನಿ ಕಟ್ ಶಿಫ್ಟ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಎಕ್ಸ್ ಇಸ್ ಈಕ್ವಲ್ ಅಥವಾ ಕಾಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು ನಾವೆಂತ ಬರೀಬಹುದು 15/17 ಅಂತ ಬರೀಬಹುದು. ಹಾಗಾದ್ರೆ ನಮಗೆ ಗೊತ್ತಿದೆ ಸೊ ಟ್ಯಾನ್ ಎಕ್ಸ್ ಅನ್ನು ನಾವೆಂತ ಬರಿತೀವಿ ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಅಂತ ಬರಿತೀವಿ. ಹಾಗಾದ್ರೆ ಸೊ 8/17 ಡಿವಿಸಿಬಲ್ ಬೈ 15/17 ಮಾಡ್ಕೊಳ್ತೀನಿ. ಸೊ 17 ಕ್ಯಾನ್ಸಲ್ ಆದರೆ ಸೊ ಟ್ಯಾನ್ ಎಕ್ಸ್ ಇಸ್ ಈಕ್ವಲ್ಸ್ ನಮಗೇನು ಬರುತ್ತೆ 8/15 ಬರ್ತದೆ. ಹಾಗಾದರೆ ಸೊ ದೇರ್ ಫೋರ್ ವಿ ಕ್ಯಾನ್ ಕನ್ಕ್ಲೂಡ್ ದ್ಯಾಟ್ ಸೊ ಎಕ್ಸ್ ಟ್ಯಾನ್ ಅನ್ನು ಈ ಕಡೆ ಶಿಫ್ಟ್ ಮಾಡ್ಬಿಡ್ತೀನಿ. ಟ್ಯಾನ್ ಇನ್ವರ್ಸ್ ಆಫ್ 8/15 ಆಗುತ್ತೆ. ಹಾಗಾದರೆ ಸೊ ಸೈನ್ ಇನ್ವರ್ಸ್ ಆಫ್ 8/17 ಇಸ್ ಈಕ್ವಲ್ಸ್ ಟು ಸೊ ಟ್ಯಾನ್ ಇನ್ವರ್ಸ್ ಆಫ್ ನಮಗೇನು ಬಂದ್ಬಿಡ್ತದೆ 8/15 ಆಗುತ್ತೆ. ರೈಟ್, ದಿಸ್ ಇಸ್ ದ ಒನ್. ಅದೇ ರೀತಿಯಾಗಿ ನಾವೇನು ಮಾಡ್ತಾ ಹೋಗೋಣ ಈಗ ಅಂದರೆ ಸೊ ಲೆಟ್ ಅಸ್ ಕನ್ಸಿಡರ್ ಸೊ ವೈ ಇಸ್ ಈಕ್ವಲ್ಸ್ ಟು ಏನು ಮಾಡ್ತಾ ಹೋಗೋಣ ಸೈನ್ ಇನ್ವರ್ಸ್ 3/5 ಅಂತ ತಗೊಳ್ಳೋಣ. ಹಾಗಾದ್ರೆ ಸೈನ್ ಅನ್ನು ಈ ಕಡೆ ಶಿಫ್ಟ್ ಮಾಡ್ಕೊಂಡ್ಬಿಡೋಣ. ಸೊ ಸೈನ್ ವೈ ಇಸ್ ಈಕ್ವಲ್ಸ್ ಏನಾಯಿತು 3/5 ಆಗುತ್ತೆ. ಏನಾಗುತ್ತೆ ಸೈನ್ ಇನ್ವರ್ಸ್ ಇಸ್ ಈಕ್ವಲ್ಸ್ ಏನಾಯಿತು 3/5 ಆಗುತ್ತೆ. ಓಕೆನಾ. ಹಾಗೆ ನಾನೇನು ಮಾಡ್ತಿದ್ದೀನ ಕಾಸ್ ವೈಗೆ ಕನ್ವರ್ಟ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಕಾಸ್ ವೈ ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ ವೈ ಆಗುತ್ತೆ. ಹಾಗಾದರೆ ಏನು ಬರೀಬೋದು ನಾವು 9/25 ಬರೀಬಹುದು. 25 ಮೈನಸ್ 9 16/25 ಆಗುತ್ತೆ. ಹಾಗಾದರೆ ವಿ ಗೆಟಿಂಗ್ 4/5 ಆಗುತ್ತೆ. ಅದೆಲ್ಲ ನಮಗೇನು ಬರ್ತದೆ 4/5 ಬರ್ತದೆ. ಹಾಗಾದರೆ ಸೊ ನಮಗೆ ಟ್ಯಾನ್ ವೈ ಇಸ್ ಈಕ್ವಲ್ಸ್ ಏನಾಗುತ್ತೆ ನಮಗೀಗ 3/5 ಡಿವಿಸಿಬಲ್ ಬೈ 4/5 ಆದರೆ ಸೊ 5 ಗೆಟ್ ಕ್ಯಾನ್ಸಲ್. therefore tan y we are getting 3/4 ಬರ್ತದೆ. ಹಾಗಾದರೆ ಸೊ ಟ್ಯಾನ್ ಅನ್ನು ಈ ಕಡೆ ಶಿಫ್ಟ್ ಮಾಡ್ಕೊಂಡು ಟ್ಯಾನ್ ಇನ್ವರ್ಸ್ ಆಗುತ್ತೆ. y ಪ್ಲಸ್ ನಾವೆಂತ ಬರೀಬೋದು ಸೈನ್ ಇನ್ವರ್ಸ್ ಆಫ್ 3/5 ಅನ್ನು ವಿ ಕ್ಯಾನ್ ರೈಟ್ ಇಟ್ ಆಸ್ ಟ್ಯಾನ್ ಇನ್ವರ್ಸ್ ಆಫ್ 3/4 ಅಂತೇಳಿ ನಾವೇನು ಮಾಡ್ಕೋಬೋದು ಬರ್ಕೋಬಹುದು. ಹಾಗಾದರೆ ಲೆಟ್ ಅಸ್ ಕನ್ಸಿಡರ್ ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಆಫ್ ದಿ ಗಿವನ್ ಇಕ್ವೇಶನ್. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಏನು ಕೊಟ್ಟಿದ್ರೆ ಸೈನ್ ಇನ್ವರ್ಸ್ ಆಫ್ 8/17 ಪ್ಲಸ್ ಸೈನ್ ಇನ್ವರ್ಸ್ ಆಫ್ 3/5 ಕೊಟ್ಟಿದ್ದಾರೆ. ಹಾಗಾದರೆ ಸೈನ್ ಇನ್ವರ್ಸ್ ಆಫ್ 8/17 ನಾವೆಂತ ಬರ್ಕೊಳ್ಬೋದು ಟ್ಯಾನ್ ಇನ್ವರ್ಸ್ ಆಫ್ 8/15 ಅಂತ ಬರೀಬಹುದು. ಪ್ಲಸ್ ಸೊ ಸೈನ್ ಇನ್ವರ್ಸ್ ಆಫ್ 3/5 ಅನ್ನು ವಿ ಕ್ಯಾನ್ ರೈಟ್ ಇಟ್ ಆಸ್ ಟ್ಯಾನ್ ಇನ್ವರ್ಸ್ ಆಫ್ 3/4 ಅಂತ ಬರೀಬಹುದು. ಬೈ ಯೂಸಿಂಗ್ ದಿಸ್ ಫಾರ್ಮುಲಾ ಟ್ಯಾನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಟ್ಯಾನ್ ಇನ್ವರ್ಸ್ ವೈ ಇಸ್ ಈಕ್ವಲ್ಸ್ ಟು ವಿ ಕ್ಯಾನ್ ರೈಟ್ ಇಟ್ ಆಸ್ tan inverse of x plus y 8/15 plus ಎಂತ ಬರೆಯೋಣ 3/4 divisible by 1 minus 8/15 into 3/4 ಅಂತೇಳಿ ಬರೀಬಹುದು. ಹಾಗಾದರೆ ಸೊ tan inverse of ಸೊ LCM ಏನಾಗುತ್ತೆ ಹಿಯರ್ 15 into 4 ಮಾಡಿದ್ರೆ ವಿ ಆರ್ ಗೆಟಿಂಗ್ ಸೊ 60 is the LCM. ಸೊ 60 LCM ಆದರೆ ವಿ ಆರ್ ಗೆಟಿಂಗ್ ಹಿಯರ್ 32 plus 45 ಹೋಲ್ ಡಿವಿಸಿಬಲ್ ಬೈ ಸೊ ಏನಾಗುತ್ತೆ 60 ಮೈನಸ್ ಸೊ 8 3 24 ಡಿವಿಸಿಬಲ್ ಬೈ 60 ಆಗುತ್ತೆ. ಸೊ 60 ಗೆಟ್ ಕ್ಯಾನ್ಸಲ್. ದೇರ್ ಫಾರ್
tan inverse is equals to 32 plus 45 ಎಷ್ಟಾಗುತ್ತೆ. ಸೊ ವಿ ಗೆಟಿಂಗ್ 77 ಡಿವಿಸಿಬಲ್ ಬೈ 60 ಅಲ್ಲಿ 24 ಆದರೆ ವಿ ಗೆಟಿಂಗ್ 36 ಅದಲ್ವಾ, ನಮಗೇನು ಬರ್ತಾ ಹೋಗ್ತದೆ. ಸೊ 36 ಬರ್ತದೆ, ನಮಗೇನಾಗುತ್ತೆ 36 ಆಗುತ್ತೆ. ದೇರ್ ಫೋರ್ ಸೊ ದಿಸ್ ಇಸ್ ಈಕ್ವಲ್ಸ್ ಟು ವಿ ಕ್ಯಾನ್ ರೈಟ್ ಇಟ್ ಆಸ್ ಸೊ ರೈಟ್ ಹ್ಯಾಂಡ್ ಸೈಡ್ ಅದಲ್ವಾ. ಸೊ ಈ ರೀತಿಯಾಗಿ ನಾವೇನು ಮಾಡ್ಬೋದು, ಈ ಪ್ರಾಬ್ಲಮ್ಗೆ ಸಾಲ್ವ್ನ ಮಾಡ್ತಾ ರೈಟ್. ಅದೇ ರೀತಿಯಾಗಿ ಪ್ರೂವ್ ದ್ಯಾಟ್ tan inverse of 63 by 16, so sin inverse of 5 by 13, cos inverse of 3 by 5 ಇದೆ. ಸೊ ಅದೇ ರೀತಿಯಾಗಿ ಲಾಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಲ್ವಾ, ಅದೇ ರೀತಿಯಾಗಿ ಸಾಲ್ವ್ ಮಾಡ್ತಾ ಹೋಗೋಣ ಫಾರ್ ದಿಸ್ ಸೊಲ್ಯೂಷನ್. ಸೊ ಗಿವನ್ ನಮಗೇನು ಕೊಟ್ಟಿದ್ದಾರೆ, ಗಿವನ್ tan inverse of 63 by 16 so is equals to sin inverse of 5 by 13 plus cos inverse of ಏನು ಕೊಟ್ಟಿದ್ರೆ 3 by 5 ಕೊಟ್ಟಿದ್ರೆ. ಸೇಮ್ ಅಗೇನ್ ಐ ಆಮ್ ಯೂಸಿಂಗ್ tan inverse x plus tan inverse y ಫಾರ್ಮುಲಾನ ಯೂಸ್ ಮಾಡ್ಕೊಳ್ತಾ ಹೋಗ್ತೀನಿ. ಸೊ ಲೆಟ್ ಫಸ್ಟ್ ನಾನು ಏನು ಮಾಡ್ಕೊತೀನಿ, ಲೆಟ್ x is equals to sin inverse of 5 by 13 ತಗೊಳ್ತೀನಿ. ಏನು ತಗೊಳ್ಳೋಣ, 5 by 13 ತಗೊಳ್ಳೋಣ. ದೇರ್ ಫೋರ್ ಸೊ sin x is equals to 5 by 13 ಅಂತ ಬರ್ಕೊಳ್ಬಹುದು. sin x is equals ಆಯಿತು 5 by 13 ಆಯಿತು. ಹಾಗಾದರೆ ಸೊ ಫ್ರಮ್ ದಿಸ್ ವಿ ಕ್ಯಾನ್ ಫೈಂಡ್ ಔಟ್ ಕಾಸ್ ಎಕ್ಸ್ನ ಫೈಂಡ್ ಮಾಡ್ಕೊಳ್ಬೋದು. ಕಾಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಸೊ 5 ಸ್ಕ್ವೇರ್ ಬೈ 13 ಸ್ಕ್ವೇರ್ ಸೊ 25 ಡಿವಿಸಿಬಲ್ ಬೈ 169 ಬರುತ್ತೆ. ಹಾಗಾದರೆ 169 ಮೈನಸ್ 25 144 ಡಿವಿಸಿಬಲ್ ಬೈ 169, ಹಾಗಾದರೆ ವಿ ಆರ್ ಗೆಟಿಂಗ್ 12 by 13 ಬರುತ್ತೆ. ದೇರ್ ಫೋರ್ ಫ್ರಮ್ ದಿಸ್ tan x is equals to sin x by cos x ಮಾಡಿಕೊಂಡ್ರೆ 5 by 13 by 12 by 13 ಮಾಡಿದ್ರೆ ವಿ ಗೆಟಿಂಗ್ 5 by 12 ಬರ್ತಾ ಹೋಗ್ತದೆ. ಹಾಗಾದರೆ ದೇರ್ ಫೋರ್ sin inverse of 5 by 13 is equals to so tan inverse of ನಮಗೇನು ಬಂದ್ಬಿಡ್ತು 5 by 12 ಬಂದಿದೆ ಹೌದಲ್ವಾ. ಸೊ ಅದೇ ರೀತಿಯಾಗಿ ನಾವೇನು ಮಾಡೋಣಪ್ಪ ಅಂದರೆ ಈಗ ಇನ್ನೊಂದು ಫಂಕ್ಷನ್ನ ಕನ್ಸಿಡರ್ ಮಾಡ್ಕೊಳ್ಳೋಣ. ಸೊ ಕಾಸ್ ಇನ್ವರ್ಸ್ ಆಫ್ 3 by 5 ಇಸ್ ಈಕ್ವಲ್ಸ್ ಅಂತ ತಗೊಳ್ತೀನಿ y ಅಂತ ತಗೊಳ್ಳೋಣ. 3 by 5 ಇಸ್ ಈಕ್ವಲ್ಸ್ ಆಗುತ್ತೆ ಕಾಸ್ y ಆಗಿದೆ ರೈಟ್. ಸೊ ಕಾಸ್ ವೈ ಇರೋದ್ರಿಂದ ನಾವೇನು ಮಾಡ್ಕೊಳ್ಬೋದು, ಸೈನ್ ವೈ ಅನ್ನು ಫೈಂಡ್ ಮಾಡ್ಕೊಳ್ಬೋದು. ಅಂದ್ರೆ ಏನಾಗುತ್ತೆ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ 3 ಸ್ಕ್ವೇರ್ ಸೊ 1 ಮೈನಸ್ 9 by 25 ಆಗುತ್ತೆ. 25 ಮೈನಸ್ 9 by 25 16 by 25 ಆಗುತ್ತೆ. ಸೊ ವಿ ಗೆಟಿಂಗ್ 4 by 5 ಬರ್ತಾ ಹೋಗ್ತದೆ. ಹಾಗಾದರೆ ಟ್ಯಾನ್ ವೈ ಬೇಕಪ್ಪ ಅಂದರೆ ನಾವು ಸೈನ್ ವೈ ಬೈ ಕಾಸ್ ವೈ ಮಾಡಿದ್ವಿ. 4 by 5 ಡಿವಿಸಿಬಲ್ ಬೈ 3 by 5 ಮಾಡಿದ್ರೆ ಸೊ ನಮಗೆ ವಿ ಗೆಟಿಂಗ್ 4 by 3 ಬರುತ್ತೆ. ಹಾಗಾದರೆ ಸೊ ಟ್ಯಾನ್ ಅನ್ನು ಈ ಕಡೆ ಬರ್ಕೊಳ್ಳೋಣ, ಟ್ಯಾನ್ ಇನ್ವರ್ಸ್ ಆಗುತ್ತೆ ವೈ ಅನ್ನು ನಾವೆಂತ ಬರ್ಕೊಳ್ಳೋಣ. ಸೊ ಕಾಸ್ ಇನ್ವರ್ಸ್ ಆಫ್ 3 by 5 ಇಸ್ ಈಕ್ವಲ್ಸ್ ಟು ಸೊ ಟ್ಯಾನ್ ಇನ್ವರ್ಸ್ ಆಫ್ ಎಂತ ಬರೀಬೋದು 4 by 3 ಅಂತ ಬರ್ಕೊಳ್ಬಹುದು. ಹಾಗಾದರೆ ಸೊ ಐ ವಿಲ್ ಕನ್ಸಿಡರ್ ಲೆಫ್ಟ್ ಹ್ಯಾಂಡ್ ಸೈಡ್. ಲೆಫ್ಟ್ ಹ್ಯಾಂಡ್ ಸೈಡ್ ಏನು ಕೊಟ್ಟಿದ್ದಾರೆ, ಸಾರಿ ಐ ಆಮ್ ಕನ್ಸಿಡರಿಂಗ್ ರೈಟ್ ಹ್ಯಾಂಡ್ ಸೈಡನ್ನು ಕನ್ಸಿಡರ್ ಮಾಡ್ಕೊಳ್ಳೋಣ. ಸೊ ಸೈನ್ ಇನ್ವರ್ಸ್ ಆಫ್ ಸೊ 5 by 13 ಪ್ಲಸ್ ಕಾಸ್ ಇನ್ವರ್ಸ್ ಆಫ್ 3 by 5 ಅನ್ನು ಸೊ ನಾನೆಂತ ಬರ್ಕೊಳ್ತಿದ್ದೀನ ಟ್ಯಾನ್ ಇನ್ವರ್ಸ್ ಆಫ್ ಸೊ 5 by 12 ಹೌದಲ್ವಾ, ಪ್ಲಸ್ ಕಾಸ್ ಇನ್ವರ್ಸ್ ಆಫ್ 3 by 4 ಅನ್ನು ಟ್ಯಾನ್ ಇನ್ವರ್ಸ್ ಆಫ್ 4 by 3 ಬರ್ಕೊಳ್ತೀನಿ. ಹಾಗಾದರೆ ಬೈ ಯೂಸಿಂಗ್ ಟ್ಯಾನ್ ಇನ್ವರ್ಸ್ ಆಫ್ ನಾವೇನು ಬರ್ಕೊಳ್ಳೋಣ, ಟ್ಯಾನ್ ಇನ್ವರ್ಸ್ ಆಫ್ ಸೊ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ವೈ ಅಂತ ಬರ್ಕೊಳ್ತೀವಿ ಹೌದಲ್ವಾ. ಸೊ ನಾವೇನು ಮಾಡ್ತೀವಿ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಅಂದರೆ ಏನಾಗುತ್ತೆ ಸೊ 5 by 15 5 by ನಾವೇನು ಮಾಡೋಣ ಇಲ್ಲಿ 5 by 15 ವೇಟ್ let us write this one. ಸೊ ಟ್ಯಾನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಟ್ಯಾನ್ ಇನ್ವರ್ಸ್ ವೈ ಫಾರ್ಮುಲಾ ಯೂಸ್ ಮಾಡಿಕೊಂಡ್ರೆ ವಿ ಗೆಟಿಂಗ್ ಸೊ ಟ್ಯಾನ್ ಇನ್ವರ್ಸ್ ಆಫ್ this one okay
ಸೊ ವಿಲ್ ರೈಟ್ ಇಟ್ ಆಸ್ ಏನಂತ ಬರೆಯೋಣ, ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ವೈ ಅಂದರೆ ಏನಾಗುತ್ತೆ 5/12 ಪ್ಲಸ್ 4/3 ಡಿವಿಸಿಬಲ್ ಬೈ 1 ಮೈನಸ್ 5/12 ಇಂಟು 4/3 ಬರ್ಕೊಂಡ್ರೆ ಸೊ ವಿ ಗೆಟಿಂಗ್, ಸೊ ಏನಾಗುತ್ತೆ ಟ್ಯಾನ್ ಇನ್ವರ್ಸ್ ಆಫ್, ಸೊ ವಿ ಗೆಟಿಂಗ್ ದಿಸ್ ಇಸ್ ಈಕ್ವಲ್ಸ್ ಟು ಅಂತ ಬರೆಯೋಣ, ಯಾಕೆ ಬರೀತಾ ಇಲ್ಲ, we can write it as, so ಯಾಕೋ ಮಿಸ್ಟೇಕ್ ಆಗ್ತಾ ಇದೆ ಅಲ್ಲ, there is, ಸೊ ದಿಸ್ ಇಸ್ ಈಕ್ವಲ್ಸ್ ಟು ಏನಂತ ಬರೀಬಹುದು, ಸೊ ಇಲ್ಲಿ ಬರಿತೀನಿ ನಾನು, ಸೊ ದಿಸ್ ಇಸ್ ಈಕ್ವಲ್ಸ್ ಅಂತ ಬರೆಯೋಣ ಟ್ಯಾನ್ ಇನ್ವರ್ಸ್ ಆಫ್, ಸೊ 5/2 ಎಲ್ ಸಿ ಎಮ್ ಏನಾಗುತ್ತೆ 36 ಇಸ್ ದ ಎಲ್ ಸಿ ಎಮ್ ಆದರೆ, ಸೊ ವಿ ಗೆಟಿಂಗ್ 36 ಎಲ್ ಸಿ ಎಮ್ ಆಗುತ್ತೆ. ಸೊ 36 ಎಲ್ ಸಿ ಎಮ್ ಆದರೆ ನಾವೇನಂತ ಬರೀಬಹುದಪ್ಪ ಇದನ್ನು ಅಂದ್ರಿನ, ಸೊ 15 ಪ್ಲಸ್, ಸೊ ಹೆಂಗಂತಾಗುತ್ತೆ 48 ಡಿವಿಸಿಬಲ್ ಬೈ ಅಗೇನ್, ಸೊ 36 ಮೈನಸ್ 20 ಡಿವಿಸಿಬಲ್ ಬೈ ಏನಾಗುತ್ತೆ 36 ಅಂತ ಬರೀಬೋದು. 36 ಕ್ಯಾನ್ಸಲ್ ಆಗುತ್ತೆ. ಸೊ ಹಾಗಾದರೆ ವಿ ಆರ್ ಗೆಟಿಂಗ್, ಸೊ ಟ್ಯಾನ್ ಇನ್ವರ್ಸ್ ಆಫ್ 48 ಪ್ಲಸ್ 15 ಮಾಡಿಕೊಂಡ್ರೆ ಸೊ ವಿ ಗೆಟಿಂಗ್ 63 ಬರ್ತದೆ, ಡಿವಿಸಿಬಲ್ ಬೈ 36 ಮೈನಸ್ 20 ಮಾಡಿಕೊಂಡ್ರೆ ವಿ ಗೆಟಿಂಗ್ 16 ಬರ್ತದೆ. ಸೊ ದಿಸ್ ಈಸ್ ದ, ಸೊ ನಮಗೆ ಆನ್ಸರ್ ಏನು ಲೆಫ್ಟ್ ಹ್ಯಾಂಡ್ ಸೈಡ್ ಬಂದಿದೆ. ಓಕೆನಾ, ಸೊ ಈ ರೀತಿಯಾಗಿ ಈ ಪ್ರಾಬ್ಲಮ್ ನಾವು ಸಾಲ್ವ್ ಮಾಡ್ತಾ ಹೋಗಬಹುದು. ಓಕೆನಾ, ರೈಟ್, ನೆಕ್ಸ್ಟ್ ಒನ್. ಸೊ ಪ್ರೂವ್ ದಟ್ ಕಾಟ್ ಇನ್ವರ್ಸ್ ಆಫ್, ಸೊ ಏನು ಮಾಡಬೇಕು, 1 square root of 1 plus sin x plus again square root of 1 minus sin x divisible by square root of ಏನಿದೆ 1 plus sin x minus square root of 1 minus sin x ಇದೆ. ಇದು ಈಕ್ವಲ್ಸ್ ನಾವೆಂತ ಶೋ ಮಾಡಬೇಕು, x/2 ಅಂತ ಮಾಡ್ಕೋಬೇಕು. ನೋಡ್ಕೊಳ್ಳೋಣ. ಸೊ ಸೊಲ್ಯೂಷನ್ ಫಾರ್ ದಿಸ್ ಒನ್. ಸೊ ಹಾಗಾದರೆ ನಮಗೆ, ಸೊ ವಿ ನೋ ದ್ಯಾಟ್, ಸೊ ನಮಗೆ ನೋಡ್ಕೊಳ್ಳಿ, ಸೊ 1 ಪ್ಲಸ್ ಸೈನ್ ಎಕ್ಸ್ ಅನ್ನು ನಾವೇನಂತ ಬರ್ಕೊಳ್ಬಹುದಪ್ಪ ಅಂದ್ರಿಗಿನ, ಸೊ ಕಾಸ್ x/2 ಪ್ಲಸ್ ಸೈನ್ x/2 ಏನಂತ ಬರ್ಕೊಳ್ಳೋಣ, ಹೋಲ್ ಸ್ಕ್ವೇರ್ ಅಂತ ಬರೀಬಹುದು. ಸೊ ಅದೇ ರೀತಿಯಾಗಿ ಸೊ 1 ಮೈನಸ್ ಸೈನ್ ಎಕ್ಸ್ ಅನ್ನು ನಾವೇನಂತ ಬರೀಬಹುದಪ್ಪ ಅಂದ್ರಿಗಿನ, ಸೊ ವಿ ಕ್ಯಾನ್ ರೈಟ್ ಇಟ್ ಆಸ್ ಕಾಸ್ x/2 ಮೈನಸ್ ಸೈನ್ x/2 ಹೋಲ್ ಸ್ಕ್ವೇರ್ ಅಂತ ಬರೀಬಹುದು. ಹಾಗಾದರೆ ಸೊ ಲೆಟ್ ಅಸ್ ಕನ್ಸಿಡರ್ ಲೆಫ್ಟ್ ಹ್ಯಾಂಡ್ ಸೈಡ್. ಲೆಫ್ಟ್ ಹ್ಯಾಂಡ್ ಸೈಡ್ ಏನಿದೆ, ಕಾಟ್ ಇನ್ವರ್ಸ್ ಆಫ್, ಸೊ ಏನಂತ ಬರ್ಕೊಳ್ತೀನಿ ಇದನ್ನು, ಕಾಸ್ x/2 ಪ್ಲಸ್ ಸೈನ್ x/2 ಹೋಲ್ ಸ್ಕ್ವೇರ್ ಇದೆ ಅಂತ ಕ್ಯಾನ್ಸಲ್ ಆದರೆ ಸೊ ನಮಗೆ ಏನು ಬರ್ತಾ ಹೋಗ್ತದೆ, ಸೊ ಕಾಸ್ x/2 ಪ್ಲಸ್ ಸೈನ್ x/2, ಸೊ ಪ್ಲಸ್ ಇರೋದ್ರಿಂದ ವಿ ಗೆಟಿಂಗ್ ಕಾಸ್ x/2 ಮೈನಸ್ ಸೈನ್ x/2 ಆಗ್ತದೆ, ಹೋಲ್ ಡಿವಿಸಿಬಲ್ ಬೈ, ಸೊ ಅಗೇನ್ 1 ಪ್ಲಸ್ ಸೈನ್ ಎಕ್ಸ್ ನಾವೆಂತ ಬರಿತೀವಿ, ಸೊ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದಾಗ ಕಾಸ್ x/2 ಪ್ಲಸ್ ಸೈನ್ x/2 ಇದೆ. ಹಾಗಾದ್ರೆ ಮೈನಸ್ ಆಫ್ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಕಾಸ್ ಎಕ್ಸ್ 1 ಮೈನಸ್ ಸೈನ್ ಎಕ್ಸ್ ಅಂತ ಬರಿಬೋದು, ಕಾಸ್ x/2 ಮೈನಸ್ ಸೈನ್ x/2 ಅಂತ ಬರಿಬೋದು. ಸೊ ಐ ಆಮ್ ರೈಟಿಂಗ್ ಮಲ್ಟಿಪ್ಲೈ ನೆಗೆಟಿವ್ ಸೈನ್ ಟು ದಿ ಬೋತ್ ಸೈಡ್, ನಾವು ನೆಗೆಟಿವ್ ಸೈನ್ ಕೂಡ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಡೋಣ. ಮೈನಸ್ ಕಾಸ್ x/2 ಪ್ಲಸ್ ಏನು ಬಂದ್ಬಿಡ್ತದೆ ಅಲ್ಲಿ ಸೈನ್ x/2 ಆಗಿಬಿಡ್ತದೆ. ಹಾಗಾದ್ರೆ ಏನೇನು ಕ್ಯಾನ್ಸಲ್ ಆಗುತ್ತೆ ನೋಡಿ, ಸೊ ಮೈನಸ್ ಸೈನ್ x/2 ಪ್ಲಸ್ ಸೈನ್ x/2 ಕ್ಯಾನ್ಸಲ್, ಕಾಸ್ x/2 ಮೈನಸ್ ಕಾಸ್ x/2 ಕ್ಯಾನ್ಸಲ್, ದೇರ್ ಫೋರ್ ಸೊ ಕಾಟ್ ಇನ್ವರ್ಸ್ ಇಸ್ ಈಕ್ವಲ್ಸ್ ಟು ಕಾಸ್ x/2 ನಮಗೇನು ಬರುತ್ತೆ, ಸೊ 2 ಕಾಸ್ x/2 ಡಿವಿಸಿಬಲ್ ಬೈ ಸೈನ್ x/2 ಏನತ್ತೆ 2 ಸೈನ್ x/2 ಆಗುತ್ತೆ. ಹಾಗಾದರೆ 2 ಕ್ಯಾನ್ಸಲ್ ಆದರೆ ಸೈನ್ x/2 ಬೈ ಕಾಸ್ x/2 ಏನಾಗುತ್ತೆ, ನಮಗೆ ಕಾಟ್ ಇನ್ವರ್ಸ್ ಆಫ್ ನಮಗೇನು ಬರುತ್ತೆ ಇಲ್ಲಿ ಕಾಟ್ x/2 ಆಗುತ್ತೆ. ಹಾಗಾದರೆ ಕಾಟ್ ಇನ್ವರ್ಸ್ ಆಫ್ ಕಾಟ್ x/2 ಕ್ಯಾನ್ಸಲ್ ಆದರೆ ನಮಗೇನು ಬರುತ್ತೆ, x/2 ಬರುತ್ತೆ. ಸೊ ದಿಸ್ ಈಸ್ ದ ರೈಟ್ ಹ್ಯಾಂಡ್ ಸೈಡ್. ಓಕೆನಾ, ಸೊ ಈ ರೀತಿಯಾಗಿ ನಾವೇನು ಮಾಡ್ತಾ ಹೋಗಬೇಕು, ಇದನ್ನ ಪ್ರೂವ್ ಮಾಡ್ತಾ ಹೋದ್ವಿ. ರೈಟ್, ನೆಕ್ಸ್ಟ್ ಒನ್ ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಸೊ ದಟ್ ಇಸ್ ದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಸೊ ಕಾಸ್ ಇನ್ವರ್ಸ್ ಆಫ್ ಕಾಸ್ ಆಫ್ 17π/6 ನಾವು ಏನು ಮಾಡ್ಕೊಂಡ್ಬಿಡ್ತೀವಿ, 7π/6 ಅನ್ನು ಬರೆದೋಗ್ಬಿಡ್ತೀವಿ. ಸೊ 7π/6 ಇಟ್ ಕೆನಾಟ್ ಬಿ ಬಿಲಾಂಗ್ಸ್ ಟು 0 to ಸೊ 180 ಅಲ್ಲಿ ಇರೋದಿಲ್ಲ. ಹಾಗಾದ್ರೆ ನಾವೇನು ಮಾಡ್ಕೋಬಹುದಪ್ಪ, ಸೊ y is equals to ಕಾಸ್ ಇನ್ವರ್ಸ್ ಆಫ್ ಕಾಸ್ ಆಫ್, ಸೊ ಇನ್ಸ್ಟೆಡ್ ಆಫ್ ರೈಟಿಂಗ್ 7π/6 ಸೊ ನಾನೇನು ಮಾಡ್ಬಿಡ್ತೀನಪ್ಪ ಅಂದ್ರೆ ಅದನ್ನು ಸೊ 2π ಪ್ಲಸ್ π/3 ಅಂತ ಬರ್ಕೊಂಡ್ಬಿಡ್ತೀನಿ. ಬರ್ಕೋಬೋದಲ್ವಾ. ಸೊ ಈಗ ನಾವು ಇನ್ ಕೇಸ್ ಎಲ್ ಸಿ ಎಮ್ ತೊಗೊಂಡ್ರೆ 3 ಎಲ್ ಸಿ ಎಮ್ ತೊಗೊಂಡ್ರೆ ಏನಾಗುತ್ತೆ 6π ಪ್ಲಸ್ π 7π/3 ಆಗುತ್ತೆ. ಹಾಗಾದರೆ ಸೊ ಕಾಸ್ ಇನ್ವರ್ಸ್ ಆಫ್, ಈಗ ನೋಡೋಣ 360 ಪ್ಲಸ್ ಥೀಟಾ ಇದೆ. ಸೊ 360 ಪ್ಲಸ್ ಥೀಟಾ ಯಾವ ಕ್ವಾಡ್ರೆಂಟು, 360 ಪ್ಲಸ್ ಥೀಟಾ ಇಸ್ ಫಸ್ಟ್ ಕ್ವಾಡ್ರೆಂಟ್.
ಅದಲ್ವಾ ಫಸ್ಟ್ ಕ್ವಾಡ್ರೆಂಟಲ್ಲಿ. ಸೊ ಕಾಸ್ ಥೀಟಾ ಏನಾಗಿರುತ್ತೆ ಪಾಸಿಟಿವ್ ಆಗಿರುತ್ತೆ, ಸೊ ಕಾಸ್ ಎಕ್ಸೇ ಬರೆಯೋಣ. ನೆಕ್ಸ್ಟ್ 2π ಇರೋದ್ರಿಂದ ಕಾಸ್ ಏನಾಗಲ್ಲ 2π ಆಗುತ್ತೆ. ಹಾಗಾದ್ರೆ ನಮ್ಗೆ ಏನು ಬಂದ್ಬಿಡ್ತದೆ ಇಲ್ಲಿ π/3 ಬರುತ್ತೆ. ಹಾಗಾದ್ರೆ ಕಾಸ್ ಇನ್ವರ್ಸ್ ಆಫ್ ಕಾಸ್ ಎಕ್ಸ್ ಏನಾಗುತ್ತೆ π/3 ಆಗುತ್ತೆ. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ, ರೈಟ್. ಸೊ ನೆಕ್ಸ್ಟ್ ಕ್ವಶನ್. ಸೊ ಸೈನ್ ಆಫ್ π/3 minus sin inverse of -1/2 is equals to. ಸೊ ದಿಸ್ ಇಸ್ ದ ಇಂಪಾರ್ಟೆಂಟ್ ಕ್ವಶನ್. ಅವರು ಏನು ಮಾಡ್ಬೋದಪ್ಪ ಅಂದ್ರೆ ನಾ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಬಂದು ನಿಮಗೆ ಥಿಯರಿಯಲ್ಲಿ 2 ಮಾರ್ಕ್ಸ್ಗೆ ಈ ಕ್ವಶನ್ ಕೇಳಿಬಿಡಬಹುದು. ಓಕೆನಾ, ಸೊ ಏನು ಕೊಟ್ಟಿದ್ದಾರೆ ಲೆಟ್ ಅಸ್ ಕನ್ಸಿಡರ್. ಸೊ y is equals ಅಂತ ತಗೊಳ್ಳೋಣ ಸೈನ್ ಆಫ್ ಸೊ π/3 ಮೈನಸ್ ಸೊ ಸೈನ್ ಇನ್ವರ್ಸ್ ಆಫ್ -1/2 ಅಂತೇಳಿ ಕೊಟ್ಟಿದ್ದಾರೆ, ಹೌದಲ್ವಾ. ಹಾಗಾದ್ರೆ ನಾನು ಫಸ್ಟ್ ಏನು ಮಾಡ್ತಾ ಹೋಗ್ತೀನಪ್ಪ ಅಂದ್ರೆ ನಾನು ಸೈನ್ ಆಫ್ ಯಾವುದನ್ನ ಸಿಂಪ್ಲಿಫೈ ಮಾಡ್ಕೋಬಹುದು ನಾವಿಲ್ಲಿ ಇದನ್ನು ಸಿಂಪ್ಲಿಫೈ ಮಾಡ್ಕೋಬಹುದಲ್ವಾ. ಸೈನ್ ಇನ್ವರ್ಸ್ ಆಫ್ ಮೈನಸ್ ಎಕ್ಸ್ ಏನಾಗುತ್ತೆ ಮೈನಸ್ ಸೈನ್ ಇನ್ವರ್ಸ್ ಎಕ್ಸ್ ಆಗುತ್ತೆ. ಹಾಗಾದ್ರೆ ದಿಸ್ ಕ್ಯಾನ್ ಬಿ ರಿಟನ್ ಆಸ್ ಪ್ಲಸ್ ಸೈನ್ ಇನ್ವರ್ಸ್ ಆಫ್ ಏನಂತ ಬರಿಬಹುದು 1/2 ಅಂತೇಳಿ ಬರಿಬಹುದು. ಹಾಗಾದ್ರೆ ದಿಸ್ ಇಸ್ ಈಕ್ವಲ್ಸ್ ಟು ಸೈನ್ ಆಫ್ ಸೊ π/3 ಪ್ಲಸ್ ನೋಡಿ ಸೈನ್ ಇನ್ವರ್ಸ್ ಆಫ್ ಫಾರ್ ವಾಟ್ ವ್ಯಾಲ್ಯೂ ಆಫ್ ಥೀಟಾ ಸೈನ್ ಥೀಟಾ ಇಸ್ ಈಕ್ವಲ್ಸ್ ಟು 1/2 ದಟ್ ಇಸ್ 30 ಡಿಗ್ರಿ. ಹಾಗಾದ್ರೆ ವಿ ಕ್ಯಾನ್ ರೈಟ್ ಇಟ್ ಆಸ್ ಸೈನ್ ಆಫ್ π/6 ಅಂತ ಬರಿಬಹುದು. ಹಾಗಾದ್ರೆ ಸೊ ಸೈನ್ ಆಫ್ π/3 ಪ್ಲಸ್ ಸೈನ್ ಇನ್ವರ್ಸ್ ಆಫ್ ಸೈನ್ ಥೀಟಾ ಏನಾಗುತ್ತೆ ಇಲ್ಲಿ π/6 ಬರ್ತಾ ಹೋಗ್ತದೆ. ಹಾಗಾದ್ರೆ ಇದನ್ನೇನಂತ ಬರ್ಕೊಳ್ಬಹುದಪ್ಪ ಅಂದ್ರೆ ನಾ ಸೈನ್ ಆಫ್ ಸೊ ಟೇಕಿಂಗ್ ದ LCM. ಸೊ ನಮಗೆ ಏನಾಗುತ್ತೆ 6 ಇಸ್ ದ LCM ಆದರೆ ಸೊ 2π ಪ್ಲಸ್ π ಬರ್ತದೆ, ಸೊ 3π ಬರ್ತಾ ಹೋಗ್ತದೆ. ಸೊ 3 1 3 2s ಆಗುತ್ತೆ. ಹಾಗಾದ್ರೆ ಸೈನ್ ಆಫ್ π/2 ಸೈನ್ 90 ವ್ಯಾಲ್ಯೂ ನಮಗೇನು ಗೊತ್ತಿದೆ 1 ಅಂತ ಗೊತ್ತಿದೆ. ಹಾಗಾದ್ರೆ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್, ರೈಟ್. ನೆಕ್ಸ್ಟ್ ಕ್ವಶನ್. ಸೊ ಟ್ಯಾನ್ ಇನ್ವರ್ಸ್ ಆಫ್ √3 ಮೈನಸ್ ಕಾಟ್ ಇನ್ವರ್ಸ್ ಆಫ್ -√3 ಕೊಟ್ಟಿದ್ದಾರೆ. ನೋಡೋಣ ಏನು ಮಾಡ್ಕೋಬಹುದು. ಸೊ y ಇಸ್ ಈಕ್ವಲ್ಸ್ ಟು ಸೊ ಟ್ಯಾನ್ ಇನ್ವರ್ಸ್ ಆಫ್ √3 ಮೈನಸ್ ಕಾಟ್ ಇನ್ವರ್ಸ್ ಆಫ್ ಏನು ಬರೆಯೋದು -√3 ಅಂತ ಮಾಡ್ಕೊಳ್ಬಹುದು. ಹಾಗಾದ್ರೆ ಟ್ಯಾನ್ ಇನ್ವರ್ಸ್ ಆಫ್ ಫಾರ್ ವಾಟ್ ವ್ಯಾಲ್ಯೂ ಆಫ್ ಥೀಟಾ ಇದನ್ನು ಮಾಡ್ಕೋಬಹುದು ನಾವು ಟ್ಯಾನ್ ಥೀಟಾದಲ್ಲೇ ಬರ್ಕೊಳ್ಬಹುದು. ಸೊ ದಟ್ ಈಸ್ ಈಕ್ವಲ್ಸ್ ಟು 60 ಡಿಗ್ರಿ ದಟ್ ಈಸ್ π/3 ಅಂತ ಬರ್ಕೊಳ್ತೀವಿ. ಮೈನಸ್ ಈಗ ಕಾಟ್ ಇನ್ವರ್ಸ್ ಆಫ್ ಮೈನಸ್ ಎಕ್ಸ್ ಏನಾಗುತ್ತೆ ಪೈ ಮೈನಸ್ ಕಾಟ್ ಇನ್ವರ್ಸ್ ಎಕ್ಸ್ ಆಗುತ್ತೆ. ಹಾಗಾದ್ರೆ ನಾವೆಂತ ಬರಿಬೋದು ಪೈ. ಸೊ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗೋದ್ರಿಂದ ಸೊ ಕಾಟ್ ಇನ್ವರ್ಸ್ ಆಫ್ ಸೊ √3 ನಾನು ಕಾಟಲ್ಲೇ ಬರ್ಕೊಳ್ತೀನಿ, ಏನಾಗುತ್ತೆ ಕಾಟ್ ಆಫ್ π/6 ಆಗುತ್ತೆ. ಹಾಗಾದ್ರೆ ಸೊ ವಿ ಕ್ಯಾನ್ ರೀಡ್ ಆಸ್ π/3 ಮೈನಸ್ ಪೈ ಪ್ಲಸ್ ಸೊ π/6 ಆಗುತ್ತೆ. ಟೇಕಿಂಗ್ ದ LCM ಸೊ ಎಷ್ಟು ಬರ್ತದೆ 6 ಇಸ್ ದ LCM ಮಾಡಿಕೊಂಡ್ರೆ ನಾವು ಸಿಂಪ್ಲಿಫೈ ಮಾಡಿಕೊಂಡ್ರೆ ವಿ ಗೆಟಿಂಗ್ ಮೈನಸ್ π/2 ಬರ್ತದೆ. ಸೊ ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆನ್ಸರ್. ಓಕೆನಾ, ಸೊ ಥ್ಯಾಂಕ್ ಯು. ಸೊ ಇಲ್ಲಿಗೆ ಸೊ ನಿಮ್ಮ ಥಿಯರಿ ಸಿಲೆಬಸ್ಗೆ ಕನ್ಸಿಡರ್ ಮಾಡಿಕೊಂಡ್ರೆ ಸೊ ಇಷ್ಟು ನಾವು ಫೋಕಸ್ ಮಾಡಿದ್ರೆ ಸಾಕು. ಡೆಫಿನೆಟ್ಲಿ ಇನ್ ದೀಸ್ ಕ್ವಶನ್ಸ್